which is History, chapter number 1, The Advent of Europeans to India. In this chapter, we will learn the trade and commerce relation India had with Europeans, the arrival of Europeans to India for trade, the Carnatic Wars in the backdrop of European political developments, Battle of Plassey, Battle of Buxar, and dual government system, and lastly British policy of aggression. There are trade between India and Europe since ancient time. There was a great demand for Indian pepper, cumin, cinnamon, cardamom, ginger, and many other spices in Europe. ಅಂದ್ರೆ ಇತಿಹಾಸ ಕಾಲ ಅಂದ್ರೆ ಪೂರ್ವ ಅಂದ್ರೆ ಏನ್ಷಿಯಂಟ್ ಟೈಮ್ ಅಂದ್ರೆ ಇತಿಹಾಸ ಕಾಲದಾಗ ಇಂಡಿಯಾ ಮತ್ತು ಯುರೋಪಿಯನ್ ನಡುವೆ ಬಿಸ್ನೆಸ್ ನಡೀತಿತ್ತು, ಟ್ರೇಡ್ ನಡೀತಿತ್ತು. ಆ ಟೈಮ್ದಾಗ ಇಂಡಿಯನ್ ಪೆಪ್ಪರ್ಗೆ, ಕುಮಿನ್ಗೆ, ಅಂದ್ರೆ ಶುಂಠಿಗೆ, ಮಸಾಲೆ ಪದಾರ್ಥಗಳಿಗೆ ಯುರೋಪ್ದಾಗ ಬೇಡಿಕೆ ಇತ್ತು. ಈ ಟ್ರೇಡು ಯಾವ ಪ್ಲೇಸಿಂದ ನಡೀತಿತ್ತು ಅಂದ್ರೆ ಇಲ್ಲಿದೆಯಲ್ಲ ಕಾನ್ಸ್ಟಾಂಟಿನೋಪಲ್, ಈ ಪ್ಲೇಸ್ನಿಂದ ನಡೀತಿತ್ತು. ಇದು ಈಸ್ಟರ್ನ್ ರೋಮನ್ ಎಂಪೈರ್ದಾಗ ಇತ್ತು. ದ ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಆ್ಯಂಡ್ ದೆನ್ ಸೆಲ್ ದೆಮ್ ಇನ್ ಯುರೋಪಿಯನ್ ಕಂಟ್ರೀಸ್ ವಿತ್ ಹೈಯರ್ ಪ್ರೈಸ್. ಸ್ಟೂಡೆಂಟ್ಸ್, ಅಂದ್ರೆ ಇಟಾಲಿಯನ್ ಮರ್ಚೆಂಟ್ಸ್ ಏನು ಮಾಡ್ತಿದ್ರು, ಇಂಡಿಯನ್ ಗೂಡ್ಸ್ನ ಬೈ ಮಾಡಿ ಹೈಯರ್ ಪ್ರೈಸ್ಗೆ ಯುರೋಪಿಯನ್ಗೆ ಮಾರ್ತಿದ್ರು. ಇವಾಗ ವರ್ಲ್ಡ್ ಟ್ರೇಡ್ ಸೆಂಟರ್ ಹೆಂಗತ್ತೀವಲ್ಲ ಹಾಗೆ ಕಾನ್ಸ್ಟಾಂಟಿನೋಪಲ್ ಕೂಡ, ಅಂದರೆ ಕಾನ್ಸ್ಟಾಂಟಿನೋಪಲ್ ವಾಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಅದ. ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಕೂಡ ಅವಾಗ ಇಂಟರ್ನ್ಯಾಷನಲ್ ಟ್ರೇಡಿಗೆ ಸೆಂಟರ್ ಆಗಿತ್ತು. ಇದನ್ನು ಏನಂತ ಕರಿತಿದ್ರು, ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕೂಡ ಕರಿತಾಯಿದ್ರು. ಇಲ್ಲಿ ಅರಬ್ ಮರ್ಚೆಂಟ್ಸು ಮೊನೊಪೊಲಿಯನ್ನು ಮಾಡ್ಕೊಂಡಿದ್ರು, ಅಂದ್ರೆ ಅವರದೇ ಆದಂತಹ ಒಂದು ಸ್ಟ್ರಾಂಗ್ ಹೋಲ್ಡನ್ನು ಇಟ್ಕೊಂಡಿದ್ರು, ಅಂದರೆ ಏಷ್ಯನ್ ಕಂಟ್ರೀಸ್ ಜೊತೆ ಟ್ರೇಡನ್ನು ಮಾಡುವಾಗ. ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವಾಸ್ ಕ್ಯಾರಿಡ್ ಆನ್ ದ ಪ್ಲೇಸ್ ಥ್ರೂ ದ ಸಿಟೀಸ್ ಕಾನ್ಸ್ಟಾಂಟಿನೋಪಲ್. ಆವಾಗಲೇ ಹೇಳಿದ್ನಲ್ಲ ಕಾನ್ಸ್ಟಾಂಟಿನೋಪಲ್ ಅಂತ, ಅದರ ಬಗ್ಗೆನೇ ಹೇಳ್ತಾ ಇರೋದು. ಇದನ್ನು 1453ರಲ್ಲಿ ಅಟೋಮನ್ ಟರ್ಕರು ಕ್ಯಾಪ್ಚರ್ ಮಾಡ್ತಾರೆ, ಅಂದರೆ ಗೆದ್ಕೊಳ್ತಾರೆ. ಆ್ಯಸ್ ಅ ರಿಸಲ್ಟ್ ಆಲ್ ದ ಟ್ರೇಡ್ ರೂಟ್ಸ್ ಕನೆಕ್ಟಿಂಗ್ ದ ಸಿಟಿ ಆಫ್ ದ ಕಾನ್ಸ್ಟಾಂಟಿನೋಪಲ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಟರ್ಕ್ಸ್. ಇದರಿಂದಾಗಿ ಏನಾಗುತ್ತೆ ಅಂದರೆ, ಏನು ಕಾನ್ಸ್ಟಾಂಟಿನೋಪಲ್ ರೂಟ್ನಲ್ಲಿ ನಡೀತಿದ್ವಲ್ಲ ವ್ಯವಹಾರಗಳು ಟರ್ಕರ್ ಕೈಯಲ್ಲಿ ಕಂಟ್ರೋಲಿಗೆ ಬಂತು. ಇವಾಗ ಏನಾಯಿತು ಅಂದರೆ, ಅವರು ಸೇಲರ್ಸ್ ಅಂದರೆ ಹಡಗನ್ನ ಚಲಾಯಿಸ್ತಾ ಇದ್ರಲ್ಲ, ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ನ್ಯೂ ರೂಟನ್ನು ಕಂಡುಹಿಡಿಯೋದಕ್ಕೆ, ಹೊಸದಾದಂತಹ ಸಮುದ್ರ ಮಾರ್ಗವನ್ನು ಇಂಡಿಯಾದಕ್ಕೆ ಕಂಡುಹಿಡಿಯೋದಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ದ ಇನ್ವೆನ್ಷನ್ ಆಫ್ ಕಂಪಾಸ್, ಅಸ್ಟ್ರೋಲಾಬ್ ಆ್ಯಂಡ್ ಗನ್ ಪೌಡರ್ ಪ್ರೊವೈಡೆಡ್ ಫರ್ದರ್ ಇಂಪಾರ್ಟೆನ್ಸ್ ಟು ದಿಸ್ ಅಡ್ವೆಂಚರ್. ಅಂದರೆ ಅವರು ಈ ಇನ್ವೆನ್ಷನ್ ಸಲುವಾಗಿಯೇ ಕಂಪಾಸು ಮತ್ತು ಅಸ್ಟ್ರೋಲ್ಯಾಬು ಮತ್ತು ಗನ್ ಪೌಡರನ್ನು ಪ್ರೊವೈಡ್ ಮಾಡಿದರು. ನಾವು ಅ ನ್ಯೂ ಸೀ ರೂಟ್ ಟು ಇಂಡಿಯಾ. ಹಿಯರ್ ಕಮ್ಸ್ ದ ಮ್ಯಾನ್. ವಾಸ್ಕೋ ಡ ಗಾಮಾ, Portugal sailor, left Lisbon and reached Kappad near Calicut on the west coast of India in 1498. ವಾಸ್ಕೋ ಡ ಗಾಮ ಏನು ಮಾಡಿ, ವಾಸ್ಕೋ ಡ ಗಾಮ ಪೋರ್ಚುಗೀಸ್ನ ಸೇಲರು. ಅವನು ಲೆಸ್ಬಾನನ್ನು ಬಿಟ್ಟು ಕ್ಯಾಲಿಕಟ್ಟನ್ನು, ಅಂದರೆ ಕಪ್ಪಾಡ್ ನಿಯರ್ ಕ್ಯಾಲಿಕಟ್ ಹತ್ತಿರ ಇರೋ ಕಪ್ಪಾಡಾಗೆ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾಗೆ 1498ರಲ್ಲಿ ರೀಚ್ ಆಗ್ತಾನೆ.
Thus, he was successful in the discovering a new sea route to India. ಅವನು ಸಕ್ಸಸ್ಫುಲ್ ಆಗ್ತಾನೆ ಇಂಡಿಯಾಗೆ ಸಿ ರೂಟ್ ಕಂಡುಹಿಡಿಯೋದಕ್ಕೆ. ದಿಸ್ ರೂಟ್ ಕಂಟಿನ್ಯೂ ಟು ಬಿ ರೂಟ್ ಆಫ್ ಟ್ರೇಡ್ ಬಿಟ್ವೀನ್ ಇಂಡಿಯಾ. ಅಂದರೆ ಈ ರೂಟ್ ಫೈನಲ್ ಆಗುತ್ತೆ ಇಂಡಿಯಾ ಮತ್ತು ಯುರೋಪ್ ನಡುವೆ ಟ್ರೇಡ್ ಮಾಡೋದಕ್ಕೆ. ದ ಪೋರ್ಚುಗೀಸ್ ವೇರ್ ದಸ್ ದ ಫಸ್ಟ್ ರೀಎಸ್ಟಾಬ್ಲಿಷ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್. ಇವಾಗ ಕಾನ್ಸ್ಟಾಂಟಿನೋಪಲ್ನಲ್ಲಿ ಏನು ಹಿಡಿತ ಸಾಧಿಸ್ಕೊಂಡಿದ್ರಲ್ಲ, ಆ ರೂಟ್ ಕಂಟ್ರೋಲ್ನಲ್ಲಿ ತಪ್ಪಿತ್ತಲ್ಲ, ಆ ರೂಟನ್ನು ಪೋರ್ಚುಗೀಸರು ಬದಲಿ ರೂಟಾಗಿ ಮಾಡಿಕೊಂಡು ಸಿ ರೂಟನ್ನು ಕಂಡು ಹಿಡ್ಕೊಂಡ್ರು. ಸಿ ಯು ಇನ್ ನೆಕ್ಸ್ಟ್ ಎಪಿಸೋಡ್.